ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತು ಎಲ್ಲಿದ್ದೀವಿ ಅಂತಂದ್ರೆ ದನಾಂಗಲ್ಲಿದ್ದೀವಿ. ಸೊ ನಿನ್ನೆ ಮಧ್ಯಾಹ್ನ ರೀಚ್ ಆಗಿದ್ವಿ. ಆ್ಯಂಡ್ ನಾವು ರೀಚ್ ಆದ್ಮೇಲೆ ಏನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀವಿ. ಓಕೆ, ಸೊ ಇದು ನಮ್ಮ ಹೋಟೆಲ್. ಇಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ವ್ಯೂ ಅದು ತುಂಬ ಚೆನ್ನಾಗಿದೆ. ತುಂಬ ಹಸುವಾಗ್ತಾ ಇದೆ. ಲೈಕ್ ನಿನ್ನೆಯಿಂದ ಸರಿಯಾಗಿ ತಿಂದೇ ಇಲ್ಲ. ಸೊ ಅದಕ್ಕೆ ಇವಾಗ ಹೋದರೂ ಪರವಾಗಿಲ್ಲ, ಒಂದು ಚೆನ್ನಾಗಿರೋ ಫುಡ್ ತಿನ್ನೋಣ ಅಂತ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ? ಹೆವೆನ್, 8th floor. ನಾವು ಆ್ಯಕ್ಚುಲಿ ರೂಮಿಗೆ ಬಂದು ಚೆನ್ನಾಗಿ ನಾನು ನಿದ್ದೆ ಮಾಡಿದೆ ಒಂದು 1.5 hour. ಇಲ್ಲಿ ಓಕೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿರೋದ್ರಿಂದ ನಾನು ಆಡಿಯೋನ ಮ್ಯೂಟ್ ಮಾಡಿದ್ದೀನಿ. ಸೊ ವಾಟ್ ಐ ವಾಸ್ ಸೇಯಿಂಗ್ ಇಸ್, ತುಂಬ ಜೋರು ಮಳೆ ಬರ್ತಾ ಇದೆ ಆ್ಯಂಡ್ ವೆದರ್ ತುಂಬ ಕೋಲ್ಡ್ ಆಗಿದೆ. ಆ್ಯಂಡ್ ಎಲ್ಲಿಗೆ ಹೋಗೋದು ಅಂತ ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ನಾವು ಅಂದ್ಕೊಂಡ್ವಿ ದನಾಂಗ್ ಮಾರ್ಕೆಟ್ ಹೋಗೋಣ, ಡ್ರ್ಯಾಗನ್ ಬ್ರಿಡ್ಜ್ ಆ್ಯಂಡ್ ಲವ್ ಬ್ರಿಡ್ಜ್ ಕವರ್ ಮಾಡೋಣ ಅಂತ. ಸೊ ಹಾಗೆ ನಾವು ಪ್ಲ್ಯಾನ್ ಏನೂ ಮಾಡದೆ ಹಾಗೆ ಹೊರಟ್ವಿ. Coconut coffee. Bitter ಆಗ್ತದೆ, ಬಟ್ ಅದರ್ವೈಸ್ ಬಿಟ್ಟರ್ ಅದ ಕಾಫಿ ಸರ್. ಕಾಫಿ ಪೌಡರ್ ಕಮ್ಮಿ ಮಾಡಿ. ಅಲ್ಲಿಂದ ನಾವು ದನಾಂಗ್ ನೈಟ್ ಮಾರ್ಕೆಟ್ಗೆ ಹೋಗಿದ್ವಿ. Yes, here, over there. No, yes, here. Yes! Here. ಸೊ ಅಲ್ಲಿ ಡ್ರ್ಯಾಗನ್ ಬ್ರಿಡ್ಜ್ ಇದೆ. ಇವಾಗ ಡ್ರ್ಯಾಗನ್ ಬ್ರಿಡ್ಜ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿದ್ರಲ್ವಾ ನಿನ್ನೆ ನಾವು ಏನು ಮಾಡಿದ್ವಿ ಅಂತ. ಸೊ ಹುಷಾರಿರ್ಲಿಲ್ಲ, ಮಾತ್ರ ಎಲ್ಲ ತಗೊಂಡು ಇವತ್ತು ಪುನಃ ಬ್ಯಾಕ್ ಇನ್ ಫಾರ್ಮ್. ಸೊ ಹೋಪ್ಫುಲಿ ಲೈಕ್ ಎಲ್ಲ ಸರಿ ಆಗುತ್ತೆ ಆ್ಯಂಡ್ ಎಲ್ಲ ಪ್ಲೇಸಸ್ ಚೆನ್ನಾಗಿ ನೋಡೋಕ್ಕಾಗತ್ತೆ ಅಂತ. ಸೊ ಕೋಕೋನಟ್ ಫಾರೆಸ್ಟ್, ರೈಟ್? ಯಾ. ಸೊ ಇವಾಗ ಫಸ್ಟಿಗೆ ಕೋಕೋನಟ್ ಫಾರೆಸ್ಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಒಂದು ರೈಡ್ ಇದೆ, ತುಂಬ ಚೆನ್ನಾಗಿದೆ, ಅದು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡಿ. ಓಕೆ, see a pair of chopsticks to have a 2 piece, right? Yes, you can see the 1 piece cannot pick the food.
but two peas can pick a fruit like this and eat, right? This meaning yin and yang, female and male, and husband and wife. And if wife and husband develop it together, they will turn the impossible into possible. That's meaning. That reason you must try the chopstick when you pick a fruit in the Vietnam. And I will try the use it. I will try. We do use chopsticks when it is that kind of. It's very hard for you, right? Yeah, this. ಇದು ಬಾಸ್ಕೆಟ್ ಬೋಟು. ಇದರಲ್ಲಿ ರೈಡಿಗೆ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಲೈಕ್ 45 ಮಿನಿಟ್ಸ್. ಆ್ಯಂಡ್ ಇಲ್ಲಿ ತೆಂಗಿನ ಮರ ನೋಡಿ, ಇಷ್ಟೇ ಚಿಕ್ಕದಿರುತ್ತೆ ತೆಂಗಿನ ಮರ. Let's go, let's go. चलो 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 ನನ್ನ ಫೋನ್ ಬರ್ತದೆ. ಚಲೋ. ಸೊ ನೋಡಿ ತುಂಬ ಬೋಟ್ಸ್ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಇದು ನಮ್ಮೂರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತಲ್ಲ, ಸೊ ಅದೇ ಥರ ಇದೆ ಇದೆಲ್ಲ. ಸೊ ಕೋಕೋನಟ್ ಫಾರೆಸ್ಟಲ್ಲಿ ಈ ಥರದ್ದು ರೈಡ್ ಮಾಡ್ತಾರೆ. ಅದಕ್ಕೆ 100 ಡಾಂಗ್ಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಆ್ಯಂಡ್ ನಾವು ಮಾಡಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಸೊ ಮಳೆ ಸ್ಟಾರ್ಟ್ ಆಯಿತು. ಇಷ್ಟೊತ್ತು ಚೆನ್ನಾಗಿರೋ ವೆದರ್ ಇತ್ತು. ನಾವು ಅಟ್ಲೀಸ್ಟ್ ಲೈಕ್ ವೆನ್ ವಿ ರೀಚ್ ಬ್ಯಾಕ್ ಮಳೆ ಸ್ಟಾಪ್ ಆದರೆ ಸಾಕಿತ್ತು. ಅಯ್ಯೋ ಆದರೆ ಸಾಕಿತ್ತು. ಸೊ ಕೊಡೆ ಕೊಟ್ಟಿದ್ದಾರೆ ನಮಗೆ. ಕಾಲೆಲ್ಲ ಒದ್ದೆ ಆಗ್ತಾ ಇದೆ. ಬಟ್ ನೈಸ್. चलो ಚಲೋ ಚಲೋ. ओके चलो 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 ओ चलो ಚಲೋ ಚಲೋ ಚಲೋ. ಅಲ್ಲಿಂದ ವಾಪಸ್ ಬಂದು ಈ ಒಂದು ಕೊಕೊನಟ್ ಡ್ರಿಂಕ್ ಕುಡ್ದಿದ್ವಿ. ಓಕೆ, ಸೊ ಕೋಕೋನಟ್ ಫಾರೆಸ್ಟ್ ಮುಗಿಸ್ಕೊಂಡು ನಾವು ವಿ ಟುಕ್ ಅ ಡ್ರಾಪ್ ಹಿಯರ್ ನಿಯರ್ ದಿಸ್ ಡ್ರ್ಯಾಗನ್ ಬ್ರಿಡ್ಜ್ ಆ್ಯಂಡ್ ಲವ್ ಬ್ರಿಡ್ಜ್. ಕೆನ್ ಯು ಸಿ ದಿ ಇದು ದಿಸ್ ಇಸ್ ಕಾಲ್ಡ್ ಆಸ್ ದಿ ಲವ್ ಬ್ರಿಡ್ಜ್. ಇಲ್ಲೆಲ್ಲೂ ದಟ್ ಲಾಕ್ ಹಾಕೋದಿದೆ, ಅಲ್ಲಿ ಲಾಕ್ ಹಾಕೋದು. ಸೊ ನಾವು ಅಂದ್ಕೊಂಡ್ವಿ ಇಲ್ಲೇ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂತ. ಸೊ ಸಿ ಯು ಸೂನ್. ಸೊ ಇದು ನಿನ್ನೆ ಹೋಗಿರೋ ಇಂಡಿಯನ್ ರೆಸ್ಟೋರೆಂಟ್. ಅಲ್ಲಿ ನಿನ್ನೆ ಆ್ಯಕ್ಚುಲಿ ವೆಜ್ ತಿಂದಿದ್ವಿ, ಬಟ್ ಇವತ್ತು ನಾನ್ ವೆಜ್ ತಿನ್ನೋಣ. ಸೊ ಗೈಸ್, ಆ್ಯಕ್ಚುಲಿ ಏನಾಗ್ತಾಯಿದೆ ಅಂತಂದರೆ ನನಗೆ ಹುಷಾರಿಲ್ಲದೆ ಇರೋದ್ರಿಂದ, ಅಯ್ಯೋ ಇಲ್ಲೊಂದು ಕಾಟನ್
ನನಗೆ ಕಿವಿಗಾಗಿದೆ ಗಾಳಿಗೆ. ಸೊ ಹುಷಾರಿಲ್ಲದೆ ಇರೋದ್ರಿಂದ ಐಮ್ ಫೀಲಿಂಗ್ ವೆರಿ ಸ್ಕೇರ್ ಟು ಹ್ಯಾವ್ ಇಲ್ಲಿದು ಫುಡ್. ಅದರ್ವೈಸ್ ನನಗೆ ಆ್ಯಕ್ಚುಲಿ ಈ ಫ್ರೈಡ್ ರೈಸು ವಿತ್ ಸೀ ಫುಡ್ ಆ ಥರ ಎಲ್ಲ ಇಷ್ಟ. ಥೈಲ್ಯಾಂಡಲ್ಲಿ ಆ್ಯಕ್ಚುಲಿ ತಿಂದಿದ್ದೆ, ಬಟ್ ಇಲ್ಲಿದೇನು ನನಗೆ ಆಗ್ತಾ ಇಲ್ಲ. ಸೊ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಬೆಳಗ್ಗೆ ಹೋಟೆಲಲ್ಲಿ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಸಿಗುತ್ತೆ. ಮಧ್ಯಾಹ್ನ ದಿಸ್ ಪ್ಲೇಸ್ ಕಾಲ್ಡ್ ಇಶ್ ದ ಇಂಡಿಯನ್ ರೆಸ್ಟೋರೆಂಟ್. ಸೊ ಇದು ಆ್ಯಕ್ಚುಲಿ ಈ ಡ್ರ್ಯಾಗನ್ ಇದೆಯಲ್ಲ, ಡ್ರ್ಯಾಗನ್ ಬ್ರಿಡ್ಜ್ ಹತ್ರ, ಲವ್ ಬ್ರಿಡ್ಜ್ ಹತ್ರ, ಅದರ ಆಪೋಸಿಟಲ್ಲೇ ಇದೆ. ಸೊ ನಾವು ಇಲ್ಲಿಗೆ ಬಂದುಬಿಟ್ಟು ಒನ್ ಟೈಮ್ ಲೈಕ್ ಚೆನ್ನಾಗಿರೋ ಫುಡ್ ತಿಂತಾ ಇದ್ದೀವಿ. ಬಿಕಾಸ್ ಚೆನ್ನಾಗಿದೆ ಫುಡು. ಆ್ಯಂಡ್ ಸಂಜೆ ಸಮ್ಹೌ ವಿ ಕ್ಯಾನ್ ಮ್ಯಾನೇಜ್ ಐ ಹ್ಯಾವಿಂಗ್ ಸಮಥಿಂಗ್ ರಿಯಲಿ ವೆರಿ ಲೈಟ್. ಆ್ಯಂಡ್ ದ ಫುಡ್ ಇಸ್ ಲೈಕ್ ರಿಯಲಿ ವೆರಿ ಗುಡ್. ನಾವು ಲ್ಯಾಮ್ ಬಿರಿಯಾನಿ ಎಲ್ಲ ತಿಂದಿದ್ವಿ. ಇವಾಗ ಕ್ಯಾಬ್ ಬಂತು. ಸೊ ನಾವು ಇಲ್ಲಿಂದ ರೂಮಿಗೆ ಹೋಗಿ ವಿ ಹ್ಯಾವ್ ಪಿಕಪ್ ಅಟ್ 2 o'clock. ಸೊ ವಿ ವರ್ ಜಸ್ಟ್ ಹ್ಯಾವಿಂಗ್ ಫನ್ ಟಾಕ್ಸ್. ಅವಳು ಹೇಳ್ತಾ ಇದ್ಲು ಇಲ್ಲಿದು ಹುಡುಗನ ನೋಡಿಬಿಟ್ಟು ಮದುವೆ ಆಗು ಆ ಥರ. ಅದಕ್ಕೆ ನಾನು ಕೊಟ್ಟಿದ್ದು ರೆಸ್ಪಾನ್ಸ್ ಇತ್ತು, My parents will chase me. My goodness. Why you'll find some guy for me from this country? I don't think so. ಸೊ ವಿ ವರ್ ಆನ್ ಆರ್ ವೇ ಟು ದಿ ಮಾರ್ಬಲ್ ಮೌಂಟೇನ್ ಆ್ಯಂಡ್ ದ ಲೇಡಿ ಬುದ್ಧ. ಸೊ ಈ ಬೀಚ್ ಹತ್ರನೇ ಲೇಡಿ ಬುದ್ಧ ಇರೋದು. ಸೊ ದೂರದಿಂದ ಕಾಣಿಸ್ತಾ ಇತ್ತು. ಇಟ್ ಇಸ್ ರಿಯಲಿ ವೆರಿ ಟಾಲ್. ಇದು ಅಲ್ಲಿರೋ ಒಂದು ವ್ಯೂ ಪಾಯಿಂಟ್. ಎಂಟೈರ್ ಸಿಟಿ ಕಾಣಿಸುತ್ತೆ ಇಲ್ಲಿಂದ. ಸೊ ನಾವು ಲೇಡಿ ಬುದ್ಧ ಹತ್ರ ಬಂದ್ವಿ. ಇದರ ಎಂಟ್ರಿ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ಲೇಸ್. ಅಲ್ಲೊಂದು 3 ಕಡೆ ಬುದ್ಧ ಸ್ಟ್ಯಾಚೂಸ್ ಇದೆ ಆ್ಯಂಡ್ ಈ ಥರದ್ದು ಬುದ್ಧದ್ದು ಟೆಂಪಲ್ಸ್ ಇದೆ. ಸೊ ನನಗೆ ಗೊತ್ತಿಲ್ಲ ಬುದ್ಧದ್ದು ಟೆಂಪಲ್ಸ್ಗೆ ಏನು ಕರೀತಾರೆ. ಅವರು ಪಗೋಡ ಅಂತ ಕರೀತಾರೆ. ಸೊ ಇಲ್ಲೂ ಒಂದು ಬುದ್ಧ ಸ್ಟ್ಯಾಚು ಇದೆ. ಸೊ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಲ್ವಾ ಬುದ್ಧ. ಸೊ ದಿಸ್ ಇಸ್ ದಿ ವಿಯೆಟ್ನಾಮ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬುದ್ಧ. ಸೊ ಇಲ್ಲಿ ಒಂದು ಬಿಲೀಫ್ ಇದೆ, ಇಲ್ಲಿ ಬುದ್ಧ ವಿಸಿಟ್ ಮಾಡಿ ಜಾಬಿಗೆ ಪ್ರೇ ಮಾಡ್ಬೋದು ಅಂತ. ಸೊ ಇಟ್ಸ್ ಲೈಕ್ ದೇರ್ ಆರ್ 3 ಬುದ್ಧಾಸ್. ಒಂದು ಕಡೆ ಜಾಬು, ಒಂದು ಕಡೆ ಲವ್ವು, ಇನ್ನೊಂದು ಕಡೆ ಸರ್ ಮರ್ತಾಯಿತು, ನೋಡೋಣ ಏನಂತ. ಹಾಂ, ಇನ್ನೊಂದು ಕಡೆ ಹೆಲ್ತು. ಸೊ ಇಲ್ಲಿ ನೋಡಿ ಬುದ್ಧಂದು ತಲೆ ಮೇಲೆ ಆ್ಯಕ್ಚುಲಿ ಇನ್ನೊಂದು ಬುದ್ಧ ಇದೆ. ಸೊ ಇಟ್ ಮೀನ್ಸ್ ಲೈಕ್ ಬುದ್ಧ ಇನ್ ದ ಬುದ್ಧ. ಆ್ಯಂಡ್ ಸೊ ನಾನು ಹೇಳಿದ್ನಲ್ವಾ, ಇದು ಸೆಕೆಂಡ್ ಲಾರ್ಜೆಸ್ಟ್ ಸೆಕೆಂಡ್ ಟಾಲೆಸ್ಟ್ ಲೇಡಿ ಬುದ್ಧ ಇನ್ ವಿಯೆಟ್ನಾಮ್. ಇನ್ನೊಂದಿರೋದು ಬೇರೊಂದು ಪ್ರಾವಿನ್ಸಲ್ಲಿ ವಿಚ್ ಇಸ್ 125 meters ಆ್ಯಂಡ್ ದಿಸ್ ಇಸ್ 67 meters ಟಾಲ್. ಇದು ವ್ಯೂ ತುಂಬ ಚೆನ್ನಾಗಿದೆ. ವಾಟರ್ ಇದು ಬಂದ್ಬಿಟ್ಟು ವಿಶ್ ಟ್ರೀ ಅಂತ. Anh chị ơi, dưới này là có nước nha. Có nước. Oh, there's water in it.
ಸೊ ಈ ಕೇವ್ ಒಳಗಡೆ ಕಾಣಿಸ್ತಿದೆಯಲ್ಲ ಒಂದು ಬುದ್ಧನ ಶೇಪಲ್ಲಿ ಒಂದು ಕಾರ್ವಿಂಗ್ ಇದೆ. ಆ್ಯಂಡ್ ಈ ಪಿಲ್ಲರ್ಸ್ ಬಂದುಬಿಟ್ಟು ಆ ಕೇವ್ ಒಳಗಡೆ ಇದೆ. ಆ್ಯಂಡ್ ಅದನ್ನು ಬ್ಯಾಂಗ್ ಮಾಡಿದಾಗ ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ಅದರೊಳಗಡೆ ಕೇವ್ ಒಳಗಡೆ ಸ್ವಲ್ಪ ಇದು ಮಳೆ ನೀರು ನಿಂತಿರೋದು, ಬಟ್ ಒಳಗಡೆ ಸ್ವಲ್ಪ ನೀರಿದೆ. ಆ ನೀರಲ್ಲಿ ಕೈ ವಾಶ್ ಮಾಡಿದರೆ ಇಟ್ ಸೀಮ್ಸ್ ಇಟ್ ಇಸ್ ಲಕ್ಕಿ ಅಂತ ಅವ್ರ ಬಿಲೀಫ್ ಇದೆ. ಸೊ ನಾವು ಹೋಗ್ಬಿಟ್ಟು ಕೈಯೆಲ್ಲ ವಾಶ್ ಮಾಡಿಬಿಟ್ಟು ಬಂದ್ವಿ. It's cold. Map of Vietnam. and the Ho Chi Minh City. This is map of Vietnam. It's natural. Yeah, it's natural. ಆ್ಯಕ್ಚುಲಿ ಇವಾಗ ಟೈಮ್ ಇಲ್ಲಿ 5:30 ಆಗಿರೋದು. ಸೊ ಇಲ್ಲಿ ದಿಸ್ ಪ್ಲೇಸಲ್ಲಿ ನಮ್ಮ ಜೊತೆ ಇದ್ದಿದ್ದು ಟೂರಲ್ಲಿರೋ ಬೇರೆ ಜನರಿಗೆ ಡಿನ್ನರ್ ಕೊಡ್ತಾ ಇದ್ದಾರೆ. ಸೊ ನಾನಂದರೆ ನನಗೆ ಡಿನ್ನರ್ ಆಮೇಲೆ ಸಾಕು, ಫಸ್ಟ್ ಐ ವಾಂಟ್ ಟು ವಿಸಿಟ್ ದ ಪ್ಲೇಸಸ್ ಅಂತ. ಸೊ ಮಿಕ್ಕಿದವರೆಲ್ಲರೂ ಹೋಗಿ ಕೂತಿದ್ದಾರೆ. ವಿ ಆರ್ ವೇಟಿಂಗ್ ಹಿಯರ್ ಫಾರ್ ಹರ್ ಟು ಕಮ್ ಸೊ ದಟ್ ಶಿ ಟೇಕ್ಸ್ ಅಸ್ ಟು ವಿಸಿಟ್ ದ ಪ್ಲೇಸಸ್. ಇದು ಲ್ಯಾಂಟರ್ನ್ ಕೊಟ್ಟಿದ್ದಾರೆ. ನಮಗೇನೋ ಏನು ವಿಶ್ ಇದ್ರೂ ಮನಸ್ಸಲ್ಲಿ ಹೇಳ್ಕೊಂಡು ಆ ನೀರಲ್ಲಿ ಬಿಡಬೇಕು. ರೆಡ್ ಕಲರ್ ಆ್ಯಂಡ್ ಪಿಂಕ್ ಕಲರ್. ಸೊ ನಮ್ಮ ಬೋಟ್ ಬಂತು. ಸೊ ನಾವಿವಾಗ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಬೋಟಲ್ಲಿ ಕೂತಿದ್ದೀವಿ. ಇನ್ ವಾಟ್ ಇಸ್ ದಿಸ್? ವಾಟ್ ಟೌನ್? Ancient town. ಅಲ್ಲ Hoi An. In Hoi An, here the Japanese bridge and the Lantern Lake. My God, actually ಈ ವಿಡಿಯೋದಲ್ಲಿ ನನಗೆ ಕ್ಲಿಯರ್ ಆಗಿ ತೋರ್ಸಕ್ಕೆ ಆಗ್ತಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಟ್ಸ್ ರಿಯಲಿ ವೆರಿ ವೆರಿ ಬ್ಯೂಟಿಫುಲ್ ಟು ಸಿ. ವೆರಿ ಬ್ಯೂಟಿಫುಲ್. Okay, we should make a wish and drop it in the river. ಸೊ ಇದು ಅಲ್ಲಿದು ಜಾಪನೀಸ್ ಬ್ರಿಡ್ಜ್ ತುಂಬಾ ಫೇಮಸ್. ಅಲ್ಲಿದು ಒಂದು ನೋಟಲ್ಲಿ ಈ ಬ್ರಿಡ್ಜ್ ಇದೆ. ಆ್ಯಂಡ್ ಈ ಒಂದು ಮ್ಯಾಪ್ ಕೊಟ್ಟಿದ್ರು, ಅದನ್ನು ಫಾಲೋ ಮಾಡ್ತಾ ಎಲ್ಲ ಕಡೆ ನಡ್ಕೊಂಡು ಹೋಗಿ ಹಾಗೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಡಿನ್ನರ್ ಮಾಡೋಕ್ಕೆ ಬಂದ್ವಿ. ಇವಾಗ ಫುಡ್ ಏನು ಕೊಡ್ತಾರೆ ಗೊತ್ತಿಲ್ಲ. ಫಸ್ಟಿಗೆ ಇವಾಗ ಕಾರ್ನ್ ಬಂದಿದೆ, ತಿಂದ್ಬಿಟ್ಟು ನೋಡೋಣ. ದಿಸ್ ಇಸ್ ಅ ವಿಯಟ್ನಾಮೀಸ್ ಲೋಕಲ್ ಸ್ವೀಟ್, ಬಟ್ ಅದನ್ನು ಹೆಂಗೆ ತಿನ್ನೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೊಬ್ರು ತಿನ್ನೋದು ನೋಡಿದ್ವಿ, ಅವರ ಬೋಲ್ನ ಬಾಯಿ ಹತ್ರ ಇಟ್ಕೊಂಡು ಫುಲ್ ತಿನ್ಬಿಟ್ರು ನೀರು ಕುಡಿಯೋ ಥರ. ಹೆಂಗಿದೆ? ಚೆನ್ನಾಗಿಲ್ವಾ? ಸ್ವೀಟ್ ಇಲ್ಲದೆ ಇರೋ ಪಾಯಸ ಹೇಗಿರುತ್ತೆ ಆ ಥರ ಇದೆ, ಬಟ್ ಸ್ವಲ್ಪ ಜಲ್ಲಿ 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 ಟೈಪ್ ಇದೆ. ಇಟ್ ಲುಕ್ಸ್ ಲೈಕ್ ದ ದಾಲ್ ಕಾ ಟೇಸ್ಟ್. ತೊಗರಿಬೇಳೆ ಪಾಯಸದ ತೊಗರಿಬೇಳೆ ತಿನ್ನಂಗ ಹೌಲಿದ್ವಿ. Thank you. Bye. So if you like this vlog, do like, share and subscribe and stay tuned for my next vlog.